ತಮ್ಮೆಲ್ಲರೂ ಗೊತ್ತ ಹಾಗೆ ಮೈಸೂರು ನಗರದಲ್ಲಿ ದಸರಾ ಮಹೋತ್ಸವ ನಮ್ಮ ತಲೆ ಮೇಲೆ ಇದೆ. ಬರೋದ ತಿಂಗಳು 3ನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ. ಅದೇ ದಿವಸ ಮೈಸೂರು ದಸರಾ ಎಕ್ಸಿಬಿಷನ್ ಕೂಡ ಪ್ರಾರಂಭ ಮಾಡ್ತಾಯಿದ್ವಿ. ನಾನು ಆ್ಯಸ್ ಎ ಚೇರ್ಮನ್ ಆಗಿ ಈ ವರ್ಷ ಎಕ್ಸಿಬಿಷನಲ್ಲಿ ಸ್ವಚ್ಛತೆ ಬಗ್ಗೆ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟು ಸ್ವಚ್ಛತೆ ಕಾಪಾಡಬೇಕು ಅಂತ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೈಸೂರು ನಗರದಲ್ಲಿ 3ನೇ ತಾರೀಕೇನು ದಸರಾ ಎಕ್ಸಿಬಿಷನ್ ಓಪನ್ ಆಗ್ತದೋ ಆ ಎಕ್ಸಿಬಿಷನ್ 3 ತಿಂಗಳು ನಡೀತದೆ. 3 ತಿಂಗಳ ಕಾಲನೂ ಪ್ಲಾಸ್ಟಿಕ್ ರಹಿತ ಎಕ್ಸಿಬಿಷನ್ ಇರಬೇಕು ಅನ್ನೋ ಉದ್ದೇಶದಿಂದ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾಯಿದ್ದೀವಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆಯೋ ಅದು ಬ್ಯಾನ್ ಮಾಡ್ತಾಯಿದ್ದೀವಿ. ಅದಕ್ಕೆ ಅಲ್ಲಿ ಜನ ಬರೋರಿಗೆ ಪ್ಲಾಸ್ಟಿಕ್ ತಂದುಬಿಟ್ಟಿದ್ರೆ, ಪ್ಲಾಸ್ಟಿಕ್ ಬ್ಯಾಗಲ್ಲಿ ಏನಾದರೂ ಪದಾರ್ಥಗಳು ತಂದುಬಿಟ್ಟಿದ್ರೆ ನಾವು ಗೇಟಿಂದಾನೇ ನಾವು ಅವ್ರನ್ನ ವಾಪಸ್ ಕಳಿಸೋದಂತ ಆ ಪ್ಲಾಸ್ಟಿಕ್ ಬ್ಯಾಗನ್ನು ಕಿತ್ಕೊಂಡು ಪದಾರ್ಥಗಳು ವಾಪಸ್ ತೊಗೊಂಡೋಗಿ ಅಥವಾ ಹಂಗೆ ಕೈಯಲ್ಲಿ ಹಿಡ್ಕೊಂಡೋಗಿ ಅನ್ನೋದು ಒಂದು ಕೆಲಸ ಮಾಡೋಕ್ಕೆ ಹೊರಟಿದ್ವಿ. ಆದಾಗ ಜನಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಆ ಸಮಸ್ಯೆ ಏನಂದರೆ ಪ್ಲಾಸ್ಟಿಕ್ ಬ್ಯಾಗ್ ನಾವು ಕಿತ್ಕೊಂಡಾಗ ಅವ್ರ ಪ್ಲಾಸ್ಟಿಕ್ ಬ್ಯಾಗ್ ಇದ್ದ ಪದಾರ್ಥಗಳು ಎಲ್ಲಿ ಮಡಿಬೇಕು, ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋದಿರ್ತದೆ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಬಟ್ಟೆ ಬ್ಯಾಗ್ಗಳು ಅವ್ರನ್ನ ಫ್ರೀಯಾಗಿ ಕೊಡವ ಪ್ರಾರಂಭದಲ್ಲಿ. ಬಟ್ಟೆ ಬ್ಯಾಗ್ ಕೊಟ್ಟಾಗ ಪ್ಲಾಸ್ಟಿಕ್ ಬ್ಯಾಗ್ನ ಕಿತ್ಕೊಂಡು ಬಟ್ಟೆ ಬ್ಯಾಗ್ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೋತಾರೆ ಮತ್ತು ಇವ್ರಿಗೊಂದು ನಾಲೆಡ್ಜು ಬರ್ತದೆ ಅನ್ನೋದ್ರ ಉದ್ದೇಶದಿಂದ ನಾನು, ನಾರಾಯಣ್ ಸಾಹೇಬರು, ಹಸ್ರತ್ ಅವರು, ನಮ್ಮ ಎಕ್ಸಿಬಿಷನ್ ಅಥಾರಿಟಿ ಅಧಿಕಾರಿಗಳು ಎಲ್ಲ ಸೇರಿಬಿಟ್ಟು ಗಣಪತಿ ಆಶ್ರಮಕ್ಕೆ ಸ್ವಾಮಿಗಳ ಹತ್ರ ಬಂದಿದ್ವಿ. ಸ್ವಾಮಿಗಳು ಆಶೀರ್ವಾದ ತೊಗೊಳ್ಳೋ ಜೊತೆಯಲ್ಲಿ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಇಂಥ ಒಂದು ಕಾರ್ಯ ನಾವು ಎಕ್ಸಿಬಿಷನಲ್ಲಿ ಮಾಡೋಕ್ಕೆ ಹೊರಟಿದ್ವಿ, ನಿಮ್ಮ ಸಹಕಾರನೂ ಬೇಕು ಅಂದಾಗ ಸ್ವಾಮಿಗಳು 1 ಲಕ್ಷ ಬಟ್ಟೆ ಬ್ಯಾಗ್ಗಳು ಫ್ರೀಯಾಗಿ ಎಕ್ಸಿಬಿಷನ್ ಅಥಾರಿಟಿಗೆ ಪಬ್ಲಿಕ್ಗೋಸ್ಕರ ಕೊಡ್ತೀವಿ ಅಂತ ತೀರ್ಮಾನ ಮಾಡಿ ಹೇಳೋರೆ. ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸ್ವಾಮಿಗಳನ್ನ ತಿಳಿಸ್ತಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷ ಆದಮೇಲೆ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಎಕ್ಸಿಬಿಷನ್ ಆ್ಯಕ್ಟಿವ್ ಆಗಿ ರನ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಇದೆ. ಒಂದು ಕಡೆ ಮೈಸೂರು ಭಾಗದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಪಾಲಿಕೆಯಿಂದ ಬರೀ ಅರಸು ರೋಡ್ ಒಂದೇ ಕಡೆ ದಾಳಿ ಮಾಡ್ತಾ ಇರ್ತಾರೆ, ಯಾಕಂದರೆ ಪ್ಲಾಸ್ಟಿಕ್ ಅಲ್ಲೇ ಅತಿ ಹೆಚ್ಚು ಬಳಸ್ತಾರಂತ. ಆದರೆ ದಸರಾದ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ, ಅದರಲ್ಲೂ ಅತಿ ಹೆಚ್ಚು ನಿಮ್ಮ ಎಕ್ಸಿಬಿಷನ್ ಕೂಡ ಉಪಯೋಗಿಸೋಂಥದ್ದು. ಈಗ ನೀವು ಕೈಗೊಂಡ್ರ ಕಾರ್ಯ ಯಶಸ್ವಿ ಆಗುತ್ತಾ ಅಂತ ಆ ಮಳಿಗೆ ಮಾಲೀಕರಿಗೆ ಸೂಚನೆ ನೀಡ್ತೀರಾ? 100ಕ್ಕೆ 100 ನಾನು ಮಾಡಲೇಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀನಿ. ಜನರು ಸಹಕರಿಸಬೇಕು. ಅಧಿಕಾರಿ ವರ್ಗದವರು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೂ ಸಜ್ಜಾಗೋರೆ, ರೆಡಿನೂ ಆಗೋರೆ. ಇದಕ್ಕೆ ಕಾರ್ಯರೂಪಗಳು ಕೂಡ ಹಾಕ್ಕೊಂಡಿದ್ದೀವಿ. ನಾವು ಮೈಸೂರು ಎಕ್ಸಿಬಿಷನಲ್ಲಿ ಈ ವರ್ಷದ ದಸರಾದ ಎಕ್ಸಿಬಿಷನಲ್ಲಿ ಕಟ್ಟುನಿಟ್ಟಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆಯೋ ಅದೆಲ್ಲ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀವಿ. ಇದೇ ರೀತಿ ನಾನು ಬಂದಾಗ ಎಕ್ಸಿಬಿಷನ್ 365 ದಿವಸ ನಡೆಸಬೇಕು ಅಂತ ನನ್ನ ಒಂದು ಆಸೆ ಇದೆ ಅಂತ ಹೇಳಿದೆ. ಆಗಲೂ ಇದೇ ಪ್ರಶ್ನೆ ಉದ್ಭವ ಆಗಿತ್ತು. ಈಗಾಗಲೇ ನಾನು ದಸರಾ ಎಕ್ಸಿಬಿಷನ್ ಬಿಟ್ಟು 45 ದಿವಸ ಬೇರೆ ಎಕ್ಸಿಬಿಷನ್ ತೋರಿಸಿದ್ದೀನಿ. ಇವತ್ತು ಕೊನೆ ದಿವಸ 45 ದಿವಸ ಇದು ನಡೀತದೆ. ದಸರಾ ಎಕ್ಸಿಬಿಷನ್ ಹೆಚ್ಚು ಕಡಿಮೆ 300 ದಿವಸ ನಡೀತದೆ, 90 ದಿವಸ ನಡೀತದೆ. ನಡೆದಾಗ ಈಗಾಗಲೇ ಅರ್ಧ ವರ್ಷ ನಡೆಸಂಗಾಯಿತು. ಇನ್ನು ಮುಂದಿನ ದಿನಗಳಲ್ಲೂ ಮಿಕ್ಕಿದ ದಿವಸಗಳಲ್ಲೂ ಇದೇ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಎಕ್ಸಿಬಿಷನ್ ಆ್ಯಕ್ಟಿವ್ ಆಗಿ ನಡೀತಾ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೋ ದಿನಗಳಲ್ಲೂ ಕೂಡ ಎಕ್ಸಿಬಿಷನ್ ಬೇರೆ ರೀತಿಯಲ್ಲೇ ಮಾಡಿ ತೋರಿಸ್ತಾರೆ. ಸರ್, ಇನ್ನೊಂದು ಸ್ಟಾಲ್ಗಳು ಏನು ದಸರಾದಲ್ಲಿ ಉದ್ಘಾಟನೆ ಆಗ್ತದೆ ಅದು 90 ದಿನ ಇರೋದಿಲ್ಲ ಸರ್. ಎಲ್ಲೋ ಒಂದು ಕಡೆ ಬರೀ ಒಂದು 30 ದಿನ, 25 ದಿನ, 40 ದಿನ ಅಷ್ಟೇ ಬರೋದು. ಯಾಕಂದರೆ ಕೆಲವೊಂದು 1 ತಿಂಗಳ ನಂತರ ಉದ್ಘಾಟನೆ ಆಗ್ತವೆ ಅಂಥದಕ್ಕೆ ಆ ಗೌರ್ಮೆಂಟ್ ಸ್ಟಾಲ್ ವಿಚಾರದಲ್ಲಿ ದಸರಾ ಹೈ ಪವರ್ ಕಮಿಟಿಯಲ್ಲಿ ಏನು ಸಿ ಎಂ ಸಾಹೇಬ್ರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಕಮಿಟಿ ನಡೀತು. ಅದರಲ್ಲಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಮುಖ್ಯಮಂತ್ರಿಗಳು ಆಗಲೇ ಮುಖ್ಯ ಕಾರ್ಯದರ್ಶಿಗಳನ್ನು ಆದೇಶ ಕೊಟ್ಟು ಮುಖ್ಯ ಕಾರ್ಯದರ್ಶಿಗಳು ರಾಜ್ಯದ ಎಲ್ಲ ಇಲಾಖೆಯವ್ರನ್ನ ಕರೆಸಿ ಇದೇ ವಿಚಾರದಲ್ಲಿ ಮೀಟಿಂಗ್ ಮಾಡಿ ಸ್ಟಾಲ್ಗಳು ಹಾಕಿ ಅಂತ ಹೇಳೋರೆ. ಈಗಾಗಲೇ ಅನೇಕ ಇಲಾಖೆಗಳಿಂದ ನಮಗೆ ರಿಕ್ವಿಸಿಷನ್ಗಳು ಬಂದಿದೆ. ಅವ್ರಿಗೆ ನಾವು ಒಪ್ಪಿಗೆನೂ ಕೂಡ ಕೊಟ್ಟಿದ್ದೀವಿ. ಕೆಲವು ಸ್ಟಾಲ್ಸ್ಗಳು ಈಗಲೇ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಮಾಡ್ತಾ ಇದ್ದಾರೆ. ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ಟಾರೆ. ಪೂರ್ವ ತಯಾರಿಯಾಗಿದೆ ಸರ್. ಮಾಡ್ತಾಯಿದ್ದೀವಿ, ಮಾಡಬೇಕು ಅಂತ ಇದ್ದೀವಿ. ಒಳ್ಳೆ ಎಕ್ಸಿಬಿಷನ್ ಈ ವರ್ಷ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಪ್ರೆಷರ್ ನಮ್ಮ ಮೇಲೆ ಇದೆ. ಆದರೂ ಈ ಸತಿ ವಸ್ತು ಪ್ರದರ್ಶನ ಬೇರೆ ರೀತಿಯಲ್ಲಿ ನಾನು ಜನಕ್ಕೆ ಕೊಡಬೇಕು ಅಂತ ಆಸೆ ಇದೆ, ತೀರ್ಮಾನವೂ ಇದೆ. ನಾವು ಮಾಡ್ತೀವಿ. ನೀವು ಅಧಿಕಾರ ವಹಿಸ್ಕೊಂಡಾಗ ಒಂದು ಪ್ರಶ್ನೆ ಬಂತು, ಮಳೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪ್ರವಾಸಿಗರಿಗೆ ಅಥವಾ ಬರೋರಿಗೆ. ಅದಕ್ಕೆ ಈಗಾಗಲೇ ತಮ್ಮ ಚಿಂತನೆ ಮಾಧ್ಯಮದ ಮುಖಾಂತರನೇ ಬಂದಿತ್ತು. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಎಕ್ಸಿಬಿಷನ್ ಮಾಡಿದಾಗ ಅದೆಲ್ಲ ತೊಗೊಂಡು ಮಾಡ್ತೀವಿ.